ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ನಮಸ್ಕಾರ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಥರ್ಡ್ ಫೇಲ್ಯೂರ್ ಮತ್ತು ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್ ಕುರಿತು ಪ್ರಚಲಿತ ವಿದ್ಯಮಾನಗಳ ಅಡಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿದೆ. ಅಮೆರಿಕದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಈ ವಿಫಲತೆ ಜಾಗತಿಕ ರಕ್ಷಣಾ ಮಾರುಕಟ್ಟೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ, ಈ ಎಲ್ಲ ಅಂಶಗಳನ್ನು ಪಾಯಿಂಟ್ ಟು ಪಾಯಿಂಟ್ ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಥರ್ಡ್ ಎಂದರೇನು ಅಂದರೆ ಇದು ಒಂದು ಪರೀಕ್ಷೆಯ ದೃಷ್ಟಿಯಿಂದ ಪ್ರಮುಖವಾಗಿ ಕೇಳಬಹುದು. ಯಾವುದೇ FD, SDA, KS, IAS ಯಲ್ಲಿ. ಪೂರ್ಣ ಹೆಸರು ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್, ಥರ್ಡ್, THAAD. ತಯಾರಿಕೆ ಅಂದರೆ ಯಾರು ತಯಾರಿಕೆ ಮಾಡಿದ್ದಾರೆ ಅಂದರೆ ಇದನ್ನು ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದರ ಕಾರ್ಯವಿಧಾನ ಅಂದರೆ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ ಅಂದರೆ ಕೆಲಸ ಮಾಡುತ್ತೆ. ಇದು ಶತ್ರು ರಾಷ್ಟ್ರಗಳ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಆಕಾಶದಲ್ಲಿಯೇ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಹಿಟ್ ಟು ಕಿಲ್ ತಂತ್ರಜ್ಞಾನದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಸ್ಫೋಟಕಗಳ ಬದಲು ವೇಗವಾಗಿ ಹೋಗಿ ಶತ್ರು ಕ್ಷಿಪಣಿಗೆ ಡಿಕ್ಕಿ ಹೊಡೆಯುವ ಮೂಲಕ ಅದನ್ನು ನಾಶಪಡಿಸುತ್ತದೆ. ಮತ್ತು ಪ್ರಚಲಿತ ವಿದ್ಯಮಾನದ ಹಿನ್ನೆಲೆ ಅಂದರೆ ಏನಾಗುತ್ತೆ, ಇದರ ಹಿಂದೆ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತು ಇಸ್ರೇಲ್ ರಕ್ಷಣೆಗಾಗಿ ಅಮೆರಿಕ ಈ ಮಿಸೈಲ್ ಶೀಲ್ಡನ್ನು ನಿಯೋಜಿಸಿತು. ಇತ್ತೀಚೆಗೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಯ ಸಮಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವು ಇರಾನ್ನ ಕೆಲವು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ತಡೆಯುವಲ್ಲಿ ವಿಫಲವಾಗಿದೆ ಎಂಬ ವರದಿಗಳು ಬಂದಿವೆ. ಇರಾನ್ನ ಕ್ಷಿಪಣಿ ಸಾಮರ್ಥ್ಯ ಅಂದರೆ ಇರಾನ್ನಲ್ಲಿರುವ ಕ್ಷಿಪಣಿ ಸಾಮರ್ಥ್ಯ ಹೇಗಿದೆ ಅಂದರೆ ಇರಾನ್ ತನ್ನ ಸ್ವದೇಶಿ ತಂತ್ರಜ್ಞಾನದ ಕ್ಷಿಪಣಿಗಳನ್ನು ಉದಾಹರಣೆಗೆ FATTAH-1 ಬಳಸುತ್ತಿದೆ. ಇವುಗಳ ವೇಗ ಮತ್ತು ಪಥ ಬದಲಿಸುವ ಸಾಮರ್ಥ್ಯವು ಸಾಂಪ್ರದಾಯಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಸವಾಲಾಗಿದೆ. 11 ಲಕ್ಷ ಕೋಟಿಗೂ ಅಧಿಕ ವೆಚ್ಚ ಅಮೆರಿಕದ ತಂತ್ರಜ್ಞಾನಕ್ಕೆ ಈ ಕ್ಷಿಪಣಿಗಳು ಸವಾಲೊಡ್ಡಿರುವುದು ಜಾಗತಿಕ ರಕ್ಷಣಾ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಭೂ ರಾಜಕೀಯ ಪರಿಣಾಮಗಳು ಅಂದರೆ ಅಮೆರಿಕದ ಪ್ರತಿಷ್ಠೆ. ಜಗತ್ತಿನ ನಂಬರ್ 1 ರಕ್ಷಣಾ ತಂತ್ರಜ್ಞಾನ ಎಂದು ಕರೆಸಿಕೊಳ್ಳುವ ಅಮೆರಿಕದ ಸಾಧನಗಳ ವಿಫಲತೆ ಅದರ ಮಾರುಕಟ್ಟೆ ಮತ್ತು ಮಿಲಿಟರಿ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಗಲ್ಫ್ ರಾಷ್ಟ್ರಗಳ ಆತಂಕ ಅಂದರೆ ಗಲ್ಫ್ ರಾಷ್ಟ್ರಗಳ ಆತಂಕ ಹೇಗಿದೆ ಅಂದರೆ ಸೌದಿ ಅರೇಬಿಯಾ, UAE ಸೇರಿದಂತೆ ಅಮೆರಿಕದ ರಕ್ಷಣಾ ವ್ಯವಸ್ಥೆಯನ್ನು ನಂಬಿರುವ ರಾಷ್ಟ್ರಗಳಲ್ಲಿ ಭದ್ರತೆಯ ಬಗ್ಗೆ ಪ್ರಶ್ನೆಗಳು ಮೂಡಬಹುದು. ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಒಂದು ಭದ್ರತೆ ಏನಿದೆ ಅದನ್ನು ಆತಂಕ ಅವರಲ್ಲಿ ಮೂಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಭವನೀಯ ಪ್ರಶ್ನೆಗಳು ಬರುವಂತಹದ್ದು. ಥರ್ಡ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ದೇಶ ಯಾವುದು? ಅಮೆರಿಕ. ಥರ್ಡ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು? ಕಂಪನಿ ಬಂದು ಲಾಕ್ಹೀಡ್ ಮಾರ್ಟಿನ್. ಹಾಗೆ ಇಸ್ರೇಲ್ ಬಳಸುವ ಮತ್ತೊಂದು ಪ್ರಮುಖ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಐರನ್ ಡೋಮ್. ಮತ್ತು ಮಿಸೈಲ್ ತಂತ್ರಜ್ಞಾನದಲ್ಲಿ ಹೈಪರ್ಸಾನಿಕ್ಸ್ ಎಂದರೆ ಎಷ್ಟು ವೇಗ? ಇದಕ್ಕೆ ಸರಿಯಾದ ಉತ್ತರ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಮಿತ್ರರೊಂದಿಗೆ. ಧನ್ಯವಾದಗಳು.